ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನ್ HKPC ಅಂದ್ರೆ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿ ಕರ್ನಾಟಕದ ಇತರೆ ಭಾಗಗಳಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಇದನ್ನ CAR ಮತ್ತೆ DR ಅಂತ ಕರೀತಾರೆ. ಈ ಹುದ್ದೆಗಳಿಗೆ ಈಗ ರಿಟರ್ನ್ ಎಕ್ಸಾಮ್ ಅನ್ನು ನಡೆಸೋದಕ್ಕೆ ಈಗ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಇದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಸೆಪ್ಟೆಂಬರ್ 2022ರಲ್ಲಿ ನಾನ್ HK ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಿ ಆನ್ಲೈನ್ ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶ ನೀಡಿದ್ರು. ಈ ನೋಟಿಫಿಕೇಶನ್ ಅಲ್ಲಿ ಒಟ್ಟು 3064 ಹುದ್ದೆಗಳಿಗೆ ನೇಮಕಾತಿಯನ್ನ ಮಾಡ್ತಾ ಇದ್ದಾರೆ. ಈ ಹುದ್ದೆಗಳಿಗೆ ನಿಮ್ಮನ್ನ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ, ಮೊದಲಿಗೆ ರಿಟರ್ನ್ ಎಕ್ಸಾಮ್ ಅನ್ನ ನಡೆಸ್ತಾರೆ. ನಂತರ ರಿಟರ್ನ್ ಎಕ್ಸಾಮ್ ಅಲ್ಲಿ ಕ್ವಾಲಿಫೈ ಆಗೋ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ರೆಡಿ ಮಾಡ್ತಾರೆ. ಆ ಲಿಸ್ಟ್ ಅನ್ನ 1:5 ಅನುಪಾತದಲ್ಲಿ ಫಿಲ್ಟರ್ ಮಾಡಿ ಅವರಿಗೆ ಫಿಸಿಕಲ್ ಎಕ್ಸಾಮ್ ಅನ್ನ ನಡೆಸ್ತಾರೆ. ಸುಮಾರು 1 ವರ್ಷಗಳು ಆದ್ಮೇಲೆ ಈ ಹುದ್ದೆಗಳಿಗೆ ಈಗ ರಿಟರ್ನ್ ಎಕ್ಸಾಮ್ ನಡೀತಾ ಇದೆ. ನಿಮಗೆ ಗೊತ್ತಿರಲೇಬೇಕಾದ ವಿಷಯ ಏನಂದ್ರೆ, ಇನ್ನೂ ಕೂಡ ಅಫಿಷಿಯಲ್ ಆಗಿ ಡೇಟ್ ಅನ್ನ ಫಿಕ್ಸ್ ಮಾಡಿಲ್ಲ. ಆದ್ರೆ ಕಮಿಷನರ್ ಅವರು ಬರೆದಿರೋ ಮೆಮೋ ಇಂದ ಯಾವಾಗ ರಿಟರ್ನ್ ಎಕ್ಸಾಮ್ ನಡೆಯುತ್ತೆ ಅನ್ನೋ ಒಂದು ಐಡಿಯಾ ಬಂದಿದೆ. ಹಾಗಾದ್ರೆ ಈ ಎಕ್ಸಾಮ್ ಎಲ್ಲಿ ನಡೆಯುತ್ತೆ, ಯಾವ ಡೇಟ್ ಅಲ್ಲಿ ನಡೆಯುತ್ತೆ ಅನ್ನೋದನ್ನ ಈಗ ನೋಡೋಣ. ಇದೇ ಡಿಸೆಂಬರ್ ತಿಂಗಳಲ್ಲಿ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರು ಬೆಂಗಳೂರು ನಗರದ ಪೂರ್ವ, ಪಶ್ಚಿಮ, ಉತ್ತರ ಹೀಗೆ ಎಲ್ಲಾ ವಿಭಾಗದ ಉಪ ಪೊಲೀಸ್ ಆಯುಕ್ತರಿಗೆ ಒಂದು ಮೆಮೋವನ್ನು ಕಳಿಸ್ತಾರೆ. ಇದರಲ್ಲಿ ಎಲ್ಲಾ ವಿಭಾಗಗಳಿಂದ ಕನಿಷ್ಠ 6000 ಕ್ಯಾಂಡಿಡೇಟ್ಗಳು ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಎಕ್ಸಾಮ್ ಸೆಂಟರ್ ಗಳ ಬಗ್ಗೆ ಮಾಹಿತಿಯನ್ನ ಮಾನ್ಯ ಆಯುಕ್ತರು ಕೇಳಿರ್ತಾರೆ. ಇವರು ಕಳಿಸಿರೋ ಈ ಲೆಟರ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಇದರಲ್ಲಿ ಎಕ್ಸಾಮ್ ಸೆಂಟರ್ ಬಗ್ಗೆ ಮಾಹಿತಿಯನ್ನು ಕೇಳಿದ್ರು ಕೂಡ ಇದರ ಜೊತೆಗೆ ಈ 3064 ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಯಾವಾಗ ರಿಟರ್ನ್ ಎಕ್ಸಾಮ್ ಅನ್ನು ನಡೆಸ್ತಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಈ ಮಾಹಿತಿಯ ಪ್ರಕಾರ ದಿನಾಂಕ 28/1/2024 ಅಂದ್ರೆ 2024ರ ಜನವರಿ 28ನೇ ತಾರೀಕಿನಲ್ಲಿ ಪರೀಕ್ಷೆಯನ್ನು ನಡೆಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ CAR DR ಪೋಸ್ಟ್ ಗಳಿಗೆ ಅರ್ಜಿಯನ್ನು ಹಾಕಿರೋ ಎಲ್ಲರಿಗೂ ದಿನಾಂಕ 28/1/2024ರಲ್ಲಿ ರಿಟರ್ನ್ ಎಕ್ಸಾಮ್ ನಡೆಯೋದು ಬಹುತೇಕ ಕನ್ಫರ್ಮ್ ಆಗಿದೆ. ಆದ್ರೂ ಕೂಡ ಇದೇ ಫೈನಲ್ ಅಂತ ಬ್ಲೈಂಡ್ ಆಗಿ ನಂಬೋದಕ್ಕಾಗಲ್ಲ. ಯಾಕಂದ್ರೆ ಇನ್ನೂ ಕೂಡ ಎಕ್ಸಾಮ್ ಸೆಂಟರ್ಗಳು 100% ಕನ್ಫರ್ಮ್ ಆಗಿಲ್ಲ. ಹಾಗಾಗಿ ಕೊನೆಯ ಹಂತದಲ್ಲಿ ಬದಲಾವಣೆ ಆದ್ರೂ ಆಗ್ಬೋದು. ಒಂದ್ ವೇಳೆ ಕೊನೆಯ ಹಂತದಲ್ಲಿ ಏನೂ ಬದಲಾವಣೆ ಆಗದೆ ಇದ್ರೆ ಇದೇ ದಿನಾಂಕ ಫಿಕ್ಸ್ ಆಗೋದು 100% ಗ್ಯಾರಂಟಿ. ಇದೇ ದಿನ ನಿಮಗೆ ಎಕ್ಸಾಮ್ ಕೂಡ ನಡೆಯುತ್ತೆ. ಸೊ ಎಕ್ಸಾಮ್ ತುಂಬಾ ದೂರ ಏನಿಲ್ಲ, ತುಂಬಾನೇ ಹತ್ರ ಇದೆ. ದಯವಿಟ್ಟು ನಿಮ್ಮ ಸ್ಟಡೀಸ್ ಕಡೆಗೆ ನಿಮ್ಮ ಗಮನವನ್ನು ಕೊಟ್ಟು ಒಳ್ಳೆಯ ಮಾರ್ಕ್ಸ್ ಅನ್ನು ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಈ ರಿಟರ್ನ್ ಎಕ್ಸಾಮ್ ಅಲ್ಲಿ ನೀವು ಎಲಿಜಿಬಲ್ ಆಗ್ಲಿಲ್ಲ ಅಂದ್ರೆ ನೀವು ಫಿಸಿಕಲ್ ಎಕ್ಸಾಮ್ ಅನ್ನ ಅಟೆಂಡ್ ಮಾಡೋಕ್ಕಾಗೋದಿಲ್ಲ. ಒಂದ್ ವೇಳೆ ನೀವು ಫಿಸಿಕಲ್ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಲಿಲ್ಲ ಅಂದ್ರೆ ನೀವು ಈ ಹುದ್ದೆಗೆ ಸೆಲೆಕ್ಟ್ ಆಗೋದಿಲ್ಲ. ಇದೇ ರೀತಿಯ ಮಾಹಿತಿಗಳಿಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.